ಓಕೆ. ನಾನು ಈ ಇನ್ಸಿಡೆಂಟ್ ಹೇಳಿದ್ರೆ ಬಹುಶಃ ನೀವು ನಂಬಲ್ಲ ಅನ್ಸುತ್ತೆ. ನನಗೆ ಬರುವಾಗ ಹೀಗೆ ಒಬ್ರು ಕೇಳಿದ್ರು ಯಾರ್ ಇಂಟರ್ವ್ಯೂ ಅಂತ. ನಾನು ಹೇಳ್ದೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಶ್ರೇಷ್ಠ ಕ್ಯಾರೆಕ್ಟರ್ ಅಂತ. ಹೌದಾ, ನನ್ ಕಡೆಯಿಂದ 2 ಕೊಟ್ಟು ಬಂದಿ 2 ಡೇಟ್ ಹಾಕ್ಬನ್ನಿ ಅಂತ ಹೇಳ್ತಾ ಇದಾರೆ. ಹೊರಗಡೆ ಆಡಿಯನ್ಸ್ ಸಿಕ್ಕಿದಾಗ ಏನ್ ಹೇಳ್ತಾರೆ, ಸೀರಿಯಸ್ಲಿ ಹಂಗೆ ಹೇಳಿರೋದು. ನಾನ್ ಏನ್ ಹಿಂಗಿರುತ್ತೆ ಹೇಳ್ತಾರಲ್ಲ ಅಂತಲ್ವಾ. ಆಕ್ಚುಲಿ ಶ್ರೇಷ್ಠನ ಅಷ್ಟೇ ಹೇಟ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಕೆಲಸನ ನಾನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ. ಅದಂತೂ ಖಂಡಿತ. ಬಟ್ ಹೊರಗಡೆ ಅಷ್ಟು ಹೇಟೆಡ್ ತಗೊಳೋದು ತುಂಬಾ ಕಷ್ಟ ಅಲ್ವಾ. ಹೊರಗಡೆ ಏನಕ್ಕಮ್ಮ ಹಂಗ್ ಮಾಡ್ತೀಯ, ಬಾಗಿನ ಪಾಡಿಗೆ ಬಾಗಿನ ಬಿಟ್ಬಿಡು, ಏನಕ್ಕೆ ಅವಳು ಗಂಡನೇ ಬೇಕಾ ನಿನಗೆ ಅಂತ ಹೇಳ್ತಾರೆ. ಬಟ್ ಅದನ್ನ ಸೀರಿಯಲ್ ಆಗಿ ನೋಡೋ ಅಂತಹ ಜನಗಳು ಇದ್ದಾರೆ. ಶ್ರೇಷ್ಠ ಪಾತ್ರನ ಅಪ್ರಿಷಿಯೇಟ್ ಮಾಡಿದವರು ಇದ್ದಾರೆ. ಅಂದರೆ ನೀವಷ್ಟು ಕೋಪ ಬರ್ಸ್ತೀರಾ ನಮಗೆ, ನಿಮ್ಮನ್ನ ನೋಡಿದ್ರೆ ಹೊಡಿಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ತಾರಲ್ಲ, ಅವಾಗ ಆ್ಯಕ್ಚುಲಿ ಖುಷಿ ಆಗುತ್ತೆ. ಅಂದರೆ ನಾನು ಶ್ರೇಷ್ಠ ಆಗಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅಂತ. ಹೊಡೆತ ತಿನ್ನೋ ಟೈಮ್ ಏನಾದ್ರು ಬಂದಿತ್ತಾ ಆ ಥರ ಸಿಚುವೇಶನ್ ಲೈಫಲ್ಲಿ? ಇಲ್ಲ, ಯಾವ ಟೈಮಲ್ಲೂ ಆಗಿಲ್ಲ. ಪರ್ಟಿಕ್ಯುಲರ್ ಆಗಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ನಿಮ್ಗೆ ಸಿಕ್ಕಾಗ ಜನರು? ಅದೇ ಭಾಗ್ಯಂಗೆ ಯಾಕೆ ಅಷ್ಟು ಕಷ್ಟ ಕೊಡ್ತೀರಾ, ನೀವು ಅಷ್ಟು ಚೆನ್ನಾಗಿದ್ದೀರಾ, ಬೇರೆ ಹುಡುಗನ ಮದುವೆ ಆಗ್ಬೋದಲ್ವಾ, ಯಾಕೆ ಅವಳು ಗಂಡನೇ ಬೇಕಾ, ಈ ಥರ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ. ಅಂದರೆ ಸ್ವಲ್ಪ ಟಾರ್ಚರ್ ಕೊಡೋದನ್ನ ಕಡಿಮೆ ಮಾಡಿ